ಶ್ರೀ ಸಾಯಿ ಬಂಗಾರಪೇಟೆ ಚಾಟ್ಸ್ ಅಂತ ಹೆಬ್ಗೋಡಿಯಲ್ಲಿರೋದು ಮುತ್ಯಾಲಮ್ಮ ದೇವಸ್ಥಾನ ಆಪೋಸಿಟ್ ಅಲ್ಲೇ ಇದೆ ನಮ್ದು ಅಂಗಡಿ. ಟೈಮಿಂಗ್ಸ್ ಬಂದ್ಬಿಟ್ಟು 2:30 ಮಧ್ಯಾಹ್ನ 2:30 ನೈಟ್ 9:30 10 ಗಂಟೆವರೆಗೂ ಇರ್ತೀವಿ. ನಮ್ಮ ಹತ್ರ ಒಂದು 23-25 ಐಟಮ್ ಸಿಗುತ್ತೆ. ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ, ನಿಪ್ಪಟ್ಟು ಮಸಾಲ, ನಿಪ್ಪಟ್ಟು ಬೇಲು, ದಹಿಪುರಿ, ಫ್ಲೋಟಿಂಗ್ ಪಾನಿಪುರಿ, ಎಲ್ಲ ತರ ವೆರೈಟೀಸ್ ಸಿಗುತ್ತೆ ಸರ್. ಎಲ್ಲ ಡಿಫ್ರೆಂಟ್ ಇರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸರ್. ನಾವು ಹೆಬ್ಗೋಡಿಯಲ್ಲಿ 5 ವರ್ಷದಿಂದ ಅಂಗಡಿ ಇದೆ ನಮ್ದು ಸ್ವಂತ ಊರೇ ಬಂಗಾರಪೇಟೆ. ನಮ್ದು ಎಲ್ಲ ಬಂಗಾರಪೇಟೆ ಐಟಮ್ ಹಾಕೋದು, ನಾವೇ ಪ್ರಿಪೇರ್ ಮಾಡೋದು. ಯಾವ್ದು ರೆಡಿಮೇಡ್ ಆಗ್ಲಿ ಯಾವ್ದು ಆಗ್ಲಿ ನಾವು ಯೂಸ್ ಮಾಡೋದಿಲ್ಲ. ಇಷ್ಟೆಲ್ಲ ಕೂಡ ಅಂಗಡಿಯ ಮಾಲೀಕರು ಹೇಳಿದಾದ್ರೆ ನಾನು ಈ ಶಾಪ್ಗೆ ರೆಗ್ಯುಲರ್ ಕಸ್ಟಮರ್. ಮಸಾಲ ಪುರಿ ತಿನ್ಬೇಕು ಅಂದಾಗೆಲ್ಲ ವಿಸಿಟ್ ಮಾಡೋದೇ ಈ ಜಾಗ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಇವ್ರ ಅಂಗಡಿ ಮುತ್ತಲಮ್ಮ ದೇವಸ್ಥಾನ ಹಿಂದೆಗಡೆ ಇತ್ತು, ಈಗ ಮುಂದೆಗಡೆ ಮಾಡಿದ್ದಾರೆ. ಮಸಾಲ ಪುರಿ ಆದ್ಮೇಲೆ ನಾನು ಇಲ್ಲಿ ನಿಪ್ಪಟ್ಟು ಮಸಾಲಾನ ಟ್ರೈ ಮಾಡಿದೆ. ಕ್ರಂಚಿ ಆಗಿ ಸ್ನಾಕ್ಸ್ ರೀತಿಯಲ್ಲಿ ಈವ್ನಿಂಗ್ ಟೈಮ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಐಟಮ್ ಸಿಗುತ್ತೆ. ನೀವು ತಿಂತಾ ಇದ್ರೆ 1 ಪ್ಲೇಟ್ ಅಲ್ಲ, ಕಂಟಿನ್ಯೂಸ್ ಆಗಿ ಒಂದು 2-3 ಪ್ಲೇಟ್ ಆದ್ರೂ ತಿಂತೀರಾ. ದಹಿಪುರಿ ತಿಂದಾಗ ಮೌತ್ ಬಸ್ಟಿಂಗ್ ಆಗಿರುತ್ತೆ, ತುಂಬಾ ಫೀಲಿಂಗ್ಸ್ ಆಗಿರ್ತಾರೆ. ತಿಂದ ತಕ್ಷಣ ಕೋಲ್ಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಫ್ಲೋಟಿಂಗ್ ಪಾನಿಪುರಿನ ಟ್ರೈ ಮಾಡಿ ಬಂಗಾರಪೇಟೆ ಸ್ಪೆಷಲ್ ಆದಂತ ವೈಟ್ ಪಾನಿನ ಕುಡಿದು ಎಂಡ್ ಮಾಡಿದೆ. ಹೆಬ್ಗೋಡಿಯಲ್ಲಿ ಇದ್ದಾಗ ವಿಸಿಟ್ ಮಾಡಿ ಶ್ರೀ ಸಾಯಿ ಬಂಗಾರಪೇಟೆ ಚಾಟ್ಸ್ ನ. ಮುತ್ತಲಮ್ಮ ದೇವಸ್ಥಾನ ಆಪೋಸಿಟ್ ಅಲ್ಲೇ ಅವರ ಅಂಗಡಿ ಲೊಕೇಟ್ ಆಗಿದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನನ್ನ ಫಾಲೋ ಮಾಡಿ, ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ. ಟಾಟಾ, ಬಾಯ್.